ಹೇಳಮ್ಮ. ಇನ್ನು ಆಫೀಸಲ್ಲೇ ಇದ್ದೇನೋ. ಹ್ಞೂಮ್ಮ, ಈಗ ತಾನೇ ಕೆಲಸ ಮುಗೀತು, ಹೊಡ್ತಾ ಇದೀನಿ. ಸರಿ, ಬೇಗ ರೂಮ್ ಸೇರ್ಕೋ. ಮತ್ತೆ ಹ್ಞೂ ಕೇಳು, ಈ ಸರಿ ಆದ್ರೂ ಊರ್ ಕಡೆ ಬಾ. ಅಪ್ಪ ಬೈದಿನ ಅಷ್ಟು ತಲೆಗೆಲ್ಲ ಹಾಕೊಳಕ್ ಹೋಗ್ಬೇಡ. ಹ್ಞೂ ಎಷ್ಟ್ ದಿನ ಆಯ್ತು ನಿನ್ನ ನೋಡಿ. ಹ್ಞೂಮ್ಮ, ಕೆಲಸ ಜಾಸ್ತಿ ಇದೆ, ನೋಡ್ತೀನಿ. ಹಾಗ್ ಮಾಡ್ಬೇಡಪ್ಪ. ಪಾಪ ನಿನ್ನ ಹೆಂಡತಿ ಮಕ್ಳು ತುಂಬಾ ಕಾಯ್ತಾ ಇದಾರೆ ನಿನ್ನ. ಬಂದ್ಲು ನೋಡು, ಕೊಡ್ತೀನಿ. ಕೊಡಮ್ಮ. ರೀ, ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಇನ್ನು ಹೊರಗಡೆನೇ ಇದ್ದೀರಾ? ಲೇ ಸಮಾಧಾನ, ಈಗ ತಾನೇ ಹೊಡ್ತಾ ಇದೀನಿ. ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತದೆ ರೀ. ಆ ಹಾಳಾದ ಕೆಲ್ಸಕ್ಕೆ ರಜೆ ಹಾಕಿ ಬನ್ನಿ. ಬರ್ತೀನಿ ಕಣೆ, ಬರ್ತೀನಿ. ಕೊಡ್ತೀನಿ ಇರೇ. ಅಮ್ಮೋ, ಬಾ ಬಾ. ಹಲೋ ಅಮ್ಮು, ಊಟ ತಿಂದ್ಯಾಮ್ಮ? ಮಾತೆ ಬಾ, ಅಮ್ಮ ಹೇಳ್ತಿತ್ತು. ಯಾಳ ಫೋನ್ ಬೇರೆ. ಫೋನ್ ಒಂದು ಕನೆಕ್ಟ್ ಆಗಲ್ಲ. ಅಮ್ಮ ಊಟ ಅಲ್ಲೇ ಟೇಬಲ್ ಮೇಲೆ 2 ಗಂಟೆಯಿಂದ ಇಟ್ಟಿದ್ದೀನಿ ನೋಡೋ. ಗೊತ್ತು ಇದೆನಾ? ಅಮ್ಮ ಏನಮ್ಮ ಇದು ಪಲ್ಯ? ನಿನ್ಗಿಂತ ಹೊರಗಿರೋ ಹೋಟೆಲವನೇ ಎಷ್ಟೋ ಚೆನ್ನಾಗಿ ಮಾಡ್ತಾನೆ. ಮತ್ತೆ ಇದೇ ಮಾಡ್ದೋ, ನಾನಂತೂ ತಿನ್ನಲ್ಲ. ನಿಮ್ಮ ಅಪ್ಪನ ದುಡ್ಡಲ್ಲಿ ತಿಂದ್ರೆ ಇದೇ ಸಿಗೋದು. 4 ವರ್ಷ ದುಡ್ಡು ಹಾಕಿ ಕಲ್ಸಿ ಅದ್ರ ಮೇಲೆ ಮಾಸ್ಟರ್ ಅಂತೆ. ಅಮ್ಮನ ದಿನ ಇದೆ ಆಯ್ತು. ಮುಚ್ಕೊಂಡು ನಾಳೆಯಿಂದ ಕೆಲಸ ಹುಡ್ಕೊಂಡು ಹೋಗು. ಒಂದೊಂದ್ಸತಿ ಅನ್ಸುತ್ತೆ, ಹುಟ್ಟಾಗ್ಲೇ ಕತ್ಲಿಸ್ಕಿದ್ರೆ ಒಂದ್ ಬಾರನಾದ್ರೂ ಕಡಿಮೆ ಆಗ್ತಿತ್ತೇನೋ. ಕೂತಲ್ಲೇ ಬೇಕು ಇವಕ್ಕೆಲ್ಲ. ಏನಂತ ಉಟ್ಬಿಟ್ವೋ. ಸರ್, ನೋಡ್ಕೊಂಡು ಓದಕ್ಕಾಗಲ್ವಾ? ಏನ ನೋಡ್ಕೊಂಡು ಓದಕ್ಕಾಗಿಲ್ವಾ? ಯಾರು ಓದಿದ್ದು? ಇಲ್ಲಿ ನೋಡಿ, ಎಷ್ಟು ಕೇಳಿದಾಗಿದೆ. ನೀವೇ ಓದಿದ್ದು. ಅದು ನಾನು ಓದಿದ್ದಲ್ಲ. ನೀವೇ ಸರ್ ಓದಿದ್ದು, ನಾನು ನೋಡ್ದಲ್ಲ. ನೋಡಿ, ಸುಮ್ಮನೆ ನಂಗೆ ಮೂಡ್ ಆಫ್ ಆಗಿದೆ. ಸುಮ್ಮನೆ ತಲೆ ಕೆಡ್ಸಕ್ಕೆ ಹೋಗ್ಬೇಡಿ. ನಿಮ್ಮ ಮೂಡ್ ಆಫ್ ಆಗಿರೇ ನನ್ಗೆ ಯಾರು ಕೊಡ್ತಾರೆ? ನಿಮ್ಮ ಮನೆಯವ್ರು ಬಂದು ಹೋಗಿದ್ದಾರಾ? ಏಯ್, ನಿಂಗೆ ಹೇಳ್ತಿಲ್ವಾ ನಾನು ಓದಿದ್ದಲ್ಲ ಅಂತ? ಏನು ನಿನಗೆ ನನಗೆ ಅಂತೀಯ? ನಾನು ಓದಿದ್ದಲ್ಲ ಕಣ ಅದು. ಕಾಣೋನಾ? ಏಯ್, ಕಾಣೋ ಅಂತೆ. ಇದು
ನನ್ನ ಕತೆ ಹೇಳ್ತೀಯ.